ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ. ನಿಮಗೆ ನೆಕ್ಸ್ಟ್ SSLC ಹಿಂದಿ ಎಕ್ಸಾಮ್ ಇವತ್ತು ಸೈನ್ಸ್ ಆದಮೇಲೆ ಲಾಸ್ಟ್ ಕೊನೆಯ ಎಕ್ಸಾಮ್ ಹಿಂದಿ. ಈ ಹಿಂದಿಯಲ್ಲಿ ಇರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಇವತ್ತು ಕೊಡ್ತಾ ಇದ್ದೇನೆ. ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬರುವಂತಹದ್ದೇ ಪ್ರತಿ ಲೆಸನ್ನಿಂದಲೂ ಕೂಡ ನಾನು ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಡ್ತಾ ಬರ್ತೇನೆ. ಜೊತೆಗೆ ನೆಗ್ಲೆಕ್ಟ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದರೆ ನೀವು ಪಾಸ್ ಆಗಬೇಕು ಅನ್ನೋ ಆಸೆ ಇದ್ದರೆ ನೋಡಿ, ಇಲ್ಲಾಂದರೆ ಬೇಡ. ಯಾಕಂದರೆ ಮೋಸ್ಟ್ ವಾಂಟೆಡ್ ಕ್ವಶನ್ಸ್ಗಳು ಇದರಲ್ಲಿ ಇರೋದು. ಬನ್ನಿ ಹಾಗಾದರೆ ನೋಡಿ. ಕಾಶ್ಮೀರಿ ಸೇಬ್ ಕಹಾನಿ ಇದು ಮೊದಲನೆಯ ಒಂದು ಅಧ್ಯಾಯದಲ್ಲಿ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ನೋಡಿ, ಕಾಶ್ಮೀರಿ ಸೇಬ್ ಕಹಾನಿ ಸೆ ಆಪ್ಕೋ ಕ್ಯಾ ಸಿಕ್ ಮಿಲ್ತಿ ಹೈ, ಇದು ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ವಿತ್ ಆನ್ಸರ್ ಕೂಡ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಮೊದಲನೆಯ ಪಾಠದಲ್ಲಿರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಒಂದಾಯಿತು. ಇದು ಆನ್ಸರ್, ಉತ್ತರ ಇಲ್ಲಿದೆ ನೋಡಿ. ಓಕೆ, ನೆಕ್ಸ್ಟ್ ಸೇಬ್ ಕಿ ಹಾಲತ್ ಕೆ ಬಾರೆ ಮೇ ಲಿಖಿಯೆ, ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾರೆ. नेक्स्ट इंपॉर्टेंट प्रश्न, दुकानदार ने सेब का वर्णन कैसे किया, उत्तर बड़े मज़ेदार सेब आया है, काश्मीर के आपले जाहे खाकर तबीयन खुश हो जाएगी, ಈ ರೀತಿಯಲ್ಲಿ ವರ್ಣನ ಮಾಡ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಇದು ಒಂದು ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಪಾಠ 2 ಗಿಲ್ಲು ಎಂಬ ಒಂದು ಅಧ್ಯಾಯದಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡೋಣ. ಫಸ್ಟ್ ಒನ್, ಗಿಲ್ಲು ಮಹಾದೇವಿ ವರ್ಮಾ ಕೋ ಕೈಸೆ ಚೌಕಾ ಥಾ, ಇದು 3 ಪ್ರಶ್ನೆಗಳು. ಯಾಕಂದರೆ ಎಕ್ಸ್ಟ್ರಾಕ್ಟ್ಸ್ ಸಂದರ್ಭದೊಡನೆ ಕೇಳ್ತಾರೆ ನಿಮಗೆ, ಆ ಸಂದರ್ಭದೊಡನೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದ್ದಾವೆ. ಇಲ್ಲಿ ನೋಡಿ, 3 ಪ್ರಶ್ನೆಗಳು ಇರ್ತವೆ, 3 ಉತ್ತರಗಳು ಇದ್ದಾವೆ. ಈ ರೀತಿ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್. ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ ಇನ್ನೊಂದು, ಲೇಖಿಕಾನೆ ಗಿಲ್ಲುಕ್ಕೆ ಪ್ರಾಣ ಕೈಸೆ ಬಚಾಯಿ, ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಈ ಎಲ್ಲ ಪಾಯಿಂಟ್ಸ್ಗಳು ಬರಲೇಬೇಕು. ಈ ಪ್ರಶ್ನೆ ಕೇಳಿದಾಗ ಈ ಇಷ್ಟು ಪಾಯಿಂಟ್ಸ್ಗಳು ಬರಬೇಕಾಗತ್ತೆ. ನೆಕ್ಸ್ಟ್ ಇದೊಂದು ಪ್ರಶ್ನೆ, ಲೇಖಿಕಾಕ್ಕೆ ಪ್ರತಿ ಗಿಲ್ಲು ಕಿ ಮಮತಾ ಕಾ ವರ್ಣನ್ ಕೀಜಿಯೆ, ಇಷ್ಟು ಪಾಯಿಂಟ್ಸ್ಗಳು ಬರ್ತದೆ. ನೆಕ್ಸ್ಟ್ ಪಾಠ 3 ಮೇರಾ ಬಚ್ಪನ್, ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಜೈನುಲಾಬ್ದೀನ್ ಖಾ ಪರಿಚಯ ದೀಜಿಯೆ ಅಂತ ಕೇಳ್ತಾರೆ. ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಇಷ್ಟು ಪಾಯಿಂಟ್ಸ್ಗಳು ಇದ್ದಾವೆ. ನೆಕ್ಸ್ಟ್, ಕಲಾಂ जी को जलालुद्दीन ने नड़े दुनिया का बोध कैसे कराया, ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಂಗೆ ಪಾಯಿಂಟ್ಸ್ಗಳು ಇಲ್ಲಿದ್ದಾವೆ. 4 ಅಲ್ಲಿ 2, 6 ಪಾಯಿಂಟ್ಸ್ಗಳು ಬರ್ತದೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ, ಅಬ್ದುಲ್ ಕಲಾಂ ಕಾ ಬಚ್ಪನ್ ಬಹುತ್ ಹಿ, ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ಇದೊಂದು ಕ್ವಶನ್ ಕೇಳ್ತಾರೆ. ಪಾಠ 4 बसंत के स्वाभिमान और ईमानदारी का परिचय दीजिए, ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಉತ್ತರ ಇಲ್ಲಿದೆ. ಇದು ಎಕ್ಸ್ಟ್ರಾ ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದರಲ್ಲಿ, ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ, ಉತ್ತರಗಳಿದೆ. ನೆಕ್ಸ್ಟ್ ಅಧ್ಯಾಯ 4, ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಒಂದು. ಈ ಪ್ರಶ್ನೆ ಕೇಳ್ತಾರೆ, ಈ ಪಾಯಿಂಟ್ಸ್ಗಳನ್ನು ಓದ್ಕೊಳ್ರಿ. ನೆಕ್ಸ್ಟ್ ಇದೊಂದು ಇಂಟರ್ನೆಟ್ ಕೇಳ್ತಾರೆ, ಸರಿಯಾಗಿ ಸ್ಟಡಿ ಮಾಡಿ. ನೆಕ್ಸ್ಟ್ ಈ ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್, ವ್ಯಾಪಾರ और बैंकिंग में इंटरनेट से कैसे मदद मिलती है,
ಇದು ಒಂದು ತುಂಬ ಕೇಳ್ತಾರೆ, ಇಂಪಾರ್ಟೆಂಟ್. ನೆಕ್ಸ್ಟ್ ಮುಂದಿನ ಅಧ್ಯಾಯ ಮೆಣದಾರೋಕೆ. ಈ ಪಾಠದಲ್ಲಿ ಇಂಪಾರ್ಟೆಂಟ್ ಇರೋದು ಇದು ಒಂದೇ ಕೇಳ್ತಾರೆ, ಈ ಒಂದು ಪ್ರಶ್ನೆ. ನೆಕ್ಸ್ಟು ಈ 2 ಪ್ರಶ್ನೆ ತುಂಬ ಇಂಪಾರ್ಟೆಂಟ್, ಸರಿಯಾಗಿ ಸ್ಟಡಿ ಮಾಡಿಕೊಡ್ರಿ, ಓಕೆನಾ. ನೆಕ್ಸ್ಟ್ ಪಾಠ 7 ದುನಿಯಾ ಮೇ ಪಹಲಾ ಮಕಾನ್. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು. ಇವೆರಡು ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್, ಇವೆರಡು ಓದ್ಕೊಂಡ್ರೆ ಸಾಕು, ಓಕೆನಾ. ನೆಕ್ಸ್ಟ್ 7 ರೋಬೋಟ್. ಈ ಒಂದು ಪಾಠದಲ್ಲಿ ಇಂಪಾರ್ಟೆಂಟ್ ಇರೋದು ಯಾವುದು ಅಂದರೆ ಇದು ಒಂದು. ಇವು 2 ಪ್ರಶ್ನೆಗಳನ್ನು ಓದಿದರೆ ಸಾಕು, ಓಕೆನಾ. ನೆಕ್ಸ್ಟು ಪಾಠ ಮಹಿಳಾ ಕಿ ಸಾಹಸಗತ. ಬಚೇಂದ್ರಿ ಪಾಲ್, ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಬಚೇಂದ್ರಿ ಪಾಲ್ ಕಾ ಬಚ್ಪನ್ ಕೈಸೆ ಬಿತಾ. ಇದೊಂದು ತುಂಬ ಇಂಪಾರ್ಟೆಂಟ್, ಇದು ಕೇಳ್ತಾರೆ. ನೆಕ್ಸ್ಟ್ ಇದೊಂದು ಮಹಿಳಾ ಕಿ ಸಾಹಸಗಾತ ಪಾಠ ಸೆ ಕ್ಯೂ ಸಿಕ್ ಮಿಲ್ತಿ ಹೈ. ಇದೊಂದು ಕೂಡ ಕೇಳ್ತಾರೆ. ನೆಕ್ಸ್ಟ್ ಲಾಸ್ಟ್ ಒನ್ ಇದೊಂದು ಕೇಳ್ತಾರೆ. ಇದು ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟಾಗಿ ಕೇಳ್ತಾರೆ, ಓಕೆನಾ. ಇಷ್ಟು ಕ್ವಶನ್ಸ್ಗಳು. ನೆಕ್ಸ್ಟ್ ಪಾಠ 10ನಲ್ಲಿರುವಂತಹ ಅಧ್ಯಾಯ 10ನೇ ಅಧ್ಯಾಯದಲ್ಲಿ ನೋಡಿರಿ, ಇದು ಒಂದು ಕ್ವಶನ್ ತುಂಬ ಇಂಪಾರ್ಟೆಂಟ್, ಸರಿ ಓದ್ಕೊಳ್ರಿ, ಯಾಕೆ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡ್ರಿ, ಓಕೆ. ನೆಕ್ಸ್ಟು ಇದೊಂದು ಕೇಳ್ತಾರೆ. ಈ 2 ಕ್ವಶನ್ ತುಂಬ ಇಂಪಾರ್ಟೆಂಟ್ ಇದರಲ್ಲಿ, ಓಕೆ. ಆನ್ಸರ್ ಕೂಡ ಇಲ್ಲಿದೆ. ನೆಕ್ಸ್ಟ್ ಬೆಂಗಳೂರಿಗೆ ಇದು ಒಂದು ಕೂಡ ಕೇಳಿದ್ರೆ ಕೇಳಬಹುದು. ನೆಕ್ಸ್ಟು 11 ಬಾಲ್ ಶಕ್ತಿ ಲಘು ನಾಟಕದ. ಇದಕ್ಕೆ ಸಂಬಂಧಪಟ್ಟಾಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಒಂದು ಕೇಳ್ತಾರೆ ನೋಡಿ, ಓಕೆ. कलेक्टर साहब ने बच्चों की तारीफ कैसे की. ಇದೊಂದು ಕೇಳ್ತಾರೆ. ನೆಕ್ಸ್ಟ್ ಫಸ್ಟ್ ಒನ್ ಶನಿ. ಇದರಲ್ಲಿ ಈ ಪ್ರಶ್ನೆ ಕಂದರೆ ಪೂರಕ ವಚನ ಇದೆ. ಪೂರಕ ವಚನಗಳಿಗೆ ಸಂಬಂಧಪಟ್ಟಂಗೆ 3 ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು, ನೆನಪಿಟ್ಟುಕೊಳ್ರಿ. ಸತ್ಯಕ್ಕೆ ಮಹಿಮಾದಲ್ಲಿ ಇದು ಒಂದು ಕೇಳ್ತಾರೆ ಈ ಪ್ರಶ್ನೆ. ನೆಕ್ಸ್ಟ್ ಇದೊಂದು ಕೇಳ್ತಾರೆ. ನೆಕ್ಸ್ಟು ನಾಗರಿಕೆ ಕರ್ತವ್ಯ, ಇದು ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಮಾತೃಭೂಮಿಗೆ ಸಂಬಂಧಪಟ್ಟಂಗೆ ಇದೊಂದು ಕ್ವಶನ್ ಕೇಳ್ತಾರೆ. ನೆಕ್ಸ್ಟು ಇದು ಒಂದು ಕ್ವಶನ್ ಕೇಳ್ತಾರೆ, ನೆನಪಿಟ್ಕೊಳ್ಬೇಕು, ಓಕೆನಾ. ನೆಕ್ಸ್ಟ್ ಅಭಿನವ ಮನುಷ್ಯದಲ್ಲಿ ಇರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇವೆರಡೂ ಕೂಡ ತುಂಬ ಇಂಪಾರ್ಟೆಂಟ್. ಅಭಿನವ ಮನುಷ್ಯದಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಇದು, ಓಕೆನಾ. ತುಳಸಿ ಕೆ ದೋಹೆದಲ್ಲಿ ಇದು ಒಂದು ಪ್ರಶ್ನೆ ಓದ್ಕೊಳ್ರಿ, ಇದೊಂದು ಪ್ರಶ್ನೆ. ಆ್ಯಂಡ್ ನೆಕ್ಸ್ಟ್ ಇದು ಒಂದು ಕ್ವಶನ್ ಓದ್ಕೊಂಡ್ಬಿಟ್ರೆ ಸಾಕು. ನೆಕ್ಸ್ಟು ಸಮಯ ಕಿ ಪಹಚಾನ್. ಈ ಒಂದು ಪಾಠದಲ್ಲಿ ಇದು ಒಂದು ಫಸ್ಟ್ ಸಮಯ ಕಾ ಸದುಪಯೋಗ कैसे करना चाहिए. ಇದು ಒಂದೇ ಓದ್ಕೊಂಡ್ರೆ ಸಾಕು. ಈ ಒಂದು ಪಾಠದಲ್ಲಿ ಇದು ತುಂಬ ಇಂಪಾರ್ಟೆಂಟ್. ಸಮಯ ಕಾ ಸದುಪಯೋಗ कैसे करना चाहिए, ಇದು ಒಂದು ಓದ್ಕೊಂಡ್ರೆ ಸಾಕು. ನೆಕ್ಸ್ಟು ಕೃಷ್ಣ ಬಲರಾಮ್ ಕೆ ಸಾಥ್ ಕ್ಯೂ ಕೇಲ್ನಾ ನಹಿ ಚಾಹತಾ ಥಾ. ಇದೊಂದು ಕೇಳ್ತಾರೆ ಕ್ವಶನ್, ಇದೊಂದು ಓದ್ಕೊಡ್ರಿ. ನೆಕ್ಸ್ಟ್ ಇಲ್ಲಿ ಗ್ರಾಮರ್ ಪಾರ್ಟ್ ಬರುತ್ತೆ. ಗ್ರಾಮರ್ ಪಾರ್ಟ್ ತುಂಬ ಇಂಪಾರ್ಟೆಂಟ್, ಇದೇನು ತುಂಬ ಇಂಪಾರ್ಟೆಂಟ್ ಏನಿಲ್ಲ. ಗ್ರಾಮರ್ ಪಾರ್ಟಿಗೆ ಭಾಗ 2ದಲ್ಲಿ ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಚೆನ್ನಾಗಿ ನೋಡಿಕೊಡ್ರಿ. ಇಷ್ಟು ನಿಮ್ಮ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರ್ತದೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.